ಕ್ಯಾರೆಟ್ ರಸಮಲೈ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಈಸಿ ಆಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ, ಹಾಗೆ ಹೆಲ್ದಿನೂ ಕೂಡ. 3 ಕ್ಯಾರೆಟ್ ನ ತಗೊಂಡಿದ್ದೀನಿ. ಇದನ್ನ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೋಬೇಕಾಗತ್ತೆ. ಇದ್ರ ಜೊತೆಗೆ 3 ಏಲಕ್ಕಿ, 1 ಕಪ್ ಆಗೋಷ್ಟು ಸಕ್ಕರೆ ಹಾಗೆ ನೀರ್ನ ಹಾಕೊಂಡು ನುಣ್ಣದಾಗಿ ರುಬ್ಬಿಟ್ಕೋಬೇಕು. ಆಮೇಲೆ ಒಂದು ಬಾಣ್ಲಿಗೆ ಈ ಮಿಕ್ಸ್ಚರ್ ನ ಹಾಕ್ಬಿಟ್ಟು ನೀರ್ ಹಿಂಗೋವರೆಗೂ ಕೈ ಆಡ್ಕೋಬೇಕು. ಜೊತೆಗೆ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಮೊದಲು ಕೈ ಆಡ್ಕೊಳ್ಳಿ. ನೀರು ಹಿಂಗೋವರೆಗೂ ಕೈ ಆಡ್ಕೋಬೇಕು, ಅವಾಗ ನಮ್ಗೆ ರಸಮಲೈ ಮಾಡೋದಕ್ಕೆ ಈಸಿ ಆಗುತ್ತೆ. 1 ಸ್ಪೂನ್ ಕೇಸರಿ ದಳನ ನಾವು ಅರ್ಧ ಕಪ್ ಆಗೋಷ್ಟು ಹಾಲಿಗೆ ನೆನಾಕಿಟ್ಕೋತಾ ಇದ್ದೀನಿ. ಇನ್ನು ಈ ಕಡೆ ನೀರು ಕೂಡ ಹಿಂಗಿದೆ. ಇವಾಗ ಕೊನೆಯದಾಗಿ ಅರ್ಧ ಕಪ್ ಆಗೋಷ್ಟು ಚಿರೋಟಿ ರವೆ, ಸಣ್ಣ ರವೆನ ಹಾಕೊಂಡು ಕೈ ಆಡ್ಕೊಂಡು 2 ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗತ್ತೆ. ಇದನ್ನ ಸೈಡಿಗೆ ಎತ್ತಿಟ್ಕೊಂಡ್ ಬಿಡೋಣ. ಒಂದು ಪಾತ್ರೆಗೆ ಅರ್ಧ ಲೀಟರ್ ಆಗೋಷ್ಟು ಹಾಲನ್ನ ಹಾಕೊಂಡು ಇದರಲ್ಲಿ 1/4 ಭಾಗದಷ್ಟು ಕಡಿಮೆ ಆಗ್ಬೇಕು, ಅಲ್ಲಿವರೆಗೂ ಕೈ ಆಡ್ಕೊಂಡು ಹಾಲನ್ನ ಕಾಯಿಸ್ಕೋಬೇಕಾಗತ್ತೆ. ಇವಾಗ ಸ್ವಲ್ಪ ಗಟ್ಟಿ ಆಗಿರುತ್ತೆ. ಹಾಗೆ ನಾವು ಕೇಸರಿನ ನೆನ್ಸಿಟ್ಟಿದ್ವಿಲ್ಲ, ಆ ಹಾಲು ಮತ್ತೆ 3 ಸ್ಪೂನ್ ಆಗೋಷ್ಟು ಪಿಸ್ತಾನ ಹಾಕೊಳ್ಬೇಕು. ಜಾಸ್ತಿ ಹೊತ್ತು ಕುದ್ಸಕ್ ಆಗಲ್ಲ ಅಂದ್ರೆ ಕಂಡೆನ್ಸ್ ಮಿಲ್ಕ್ ನ 1 ಸ್ಪೂನ್ ಹಾಕಿ, ಇಲ್ಲ ಅಂದ್ರೆ 1 ಸ್ಪೂನ್ ಕಾರ್ನ್ ಫ್ಲವರ್ ನ ನೀರ್ಗೆ ಮಿಕ್ಸ್ ಮಾಡಿ ಅಥವಾ ಹಾಲಿಗೆ ಮಿಕ್ಸ್ ಮಾಡಿ ಹಾಲ್ಗೆ ಹಾಕೊಂಡ್ರು ಕೂಡ ಹಾಲು ಗಟ್ಟಿ ಆಗತ್ತೆ. ಕ್ಯಾರೆಟ್ ಮಿಕ್ಸ್ ನ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಂಡು ಹಾಲು ಹಾಕೊಂಡ್ರೆ ಕ್ಯಾರೆಟ್ ರಸಮಲೈ ರೆಡಿ ಆಯ್ತು. ಇದ್ರ ಫುಲ್ ರೆಸಿಪಿನ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿದೀನಿ. ಈ ರೆಸಿಪಿ ಇಷ್ಟ ಆಯ್ತಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.